ಬೆಳಗಿನ ಹೊತ್ತಿನಲ್ಲಿ ಮಹಾ ಕಲ್ಲಿನ ಕೋಟೆ ಇನ್ನೂ ನಿದ್ದೆಯಲ್ಲಿತ್ತು. ಅಷ್ಟರಲ್ಲಿ ಅವಳು ಕೇಳಿದಳು. ಒಂದು ವಿಚಿತ್ರ ಗುಸುಸು ಶಬ್ದ. ಆ ಬಿರುಕು ಮೂಲಕ ನೆರಳುಗಳು ಸರಿದಾಡುತ್ತಿದ್ವು. ಯಾರೂ ನೋಡುತ್ತಿಲ್ಲ ಎಂದು ಅವರು ಭಾವಿಸಿದ್ದರು. ಒಂದು ಕ್ಷಣ ಭಯವು ಒಬ್ಬವನ ಉಸಿರನ್ನೇ ತಟ್ಟಿತು. ಅವಳು ಸೈನಿಕಳಲ್ಲ. ಆದರೆ ಅವಳ ಕೈಯಲ್ಲಿ ಒನಕೆ ಧೈರ್ಯವಾಯಿತು. ಒಬ್ಬೊಬ್ಬ ಶತ್ರು ಒಳಗೆ ಬರುತ್ತಿದ್ದಂತೆ ಒಬ್ಬವ್ವ ದೃಢವಾಗಿ ನಿಂತಳು. ಮೌನವಾಗಿ, ಸ್ಥಿರವಾಗಿ, ತನ್ನ ಮನೆಯನ್ನು ರಕ್ಷಿಸುತ್ತಾ. ಕೋಟೆ ಇನ್ನೂ ನಿದ್ದೆಯಲ್ಲಿತ್ತು. ಆದರೆ ಒಬ್ಬ ಮಹಿಳೆ ಧೈರ್ಯವನ್ನು ಆರಿಸಿಕೊಂಡ ಕಾರಣ ಅದು ಸುರಕ್ಷಿತವಾಗಿತ್ತು. ಅವರ ಯೋಜನೆ ವಿಫಲವಾಯಿತು. ಕೋಟೆ ಎಚ್ಚರಗೊಂಡಿತು. ಅಲ್ಲಿ ಕಂಡದ್ದು ಒಬ್ಬವ್ವ. ಮೌನವಾಗಿ, ವಿನಮ್ರವಾಗಿ ಒನಕೆಯನ್ನು